ತುಲಾ ರಾಶಿಯವರಿಗೆ ಈಗ ಭಾಗ್ಯಸ್ಥಾನದಲ್ಲಿ ಗುರು ಇರುವಂಥದ್ದು. ತುಲಾ ರಾಶಿಯವರೆಲ್ಲ ಪ್ರವಾಸಗಳು, ಆಮೇಲೆ ಕ್ಷೇತ್ರ ದರ್ಶನಗಳು, ಸತ್ಕರ್ಮಗಳನ್ನು ಮಾಡುವಂತಹ ಯೋಗ ಭಾಗ್ಯಗಳ ಕಾಲ. ತುಲಾ ರಾಶಿಯವರಿಗೂ ಕೂಡ ಈಗ ಜೂನಿನವರೆಗೆ ತೃತೀಯ ಸ್ಥಾನಕ್ಕೆ ವೀಕ್ಷಣೆ ಮಾಡೋದು. ತೃತೀಯವನ್ನು ಸಾಧನೆ ಅಂತ ಕೂಡ ಹೇಳ್ತಾರೆ. ಏನಾದರೂ ಸಾಧನೆ ಮಾಡಲಿಕ್ಕಿದ್ರೆ, ಯಾರೋ PhD ಮಾಡಬೇಕು ಅಂತ ಇರ್ತಾರೆ, ಅವರಿಗೂ ಕೂಡ ಆ ಸಾಧನೆಗೆ ಒಂದು ಸತ್ಫಲ ಸಿಕ್ಕುವಂಥ ಒಂದು ಕಾಲ ಆಗ್ತದೆ. ಅಲ್ಲಿ ಅವನಿಗೆ ಒಳ್ಳೆಯ ಕಾಲ ಆಗ್ತದೆ. ಅಲ್ಲಿಂದ ನಂತರ ಜೂನ್ ನಂತರ ಅವನು ಕರ್ಮಸ್ಥಾನಕ್ಕೆ ಬರ್ತಾನೆ, ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕಾಟಕಕ್ಕೆ ಬಂದಾಗ ಅವನಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತದೆ. ಈಗ ಅವನ ಸಾಧನೆಗಳೆಲ್ಲ ಅಲ್ಲಿ ಪರಿಗಣನೆ ಆಗ್ತದೆ. ನಂತರ ಉದ್ಯೋಗದಲ್ಲಿ ಇರುವವರಿಗೆ ಏನಾದರೂ ಬೇರೆ ಕಡೆ ವರ್ಗಾವಣೆ ಬೇಕೋ ಅದು ಕೂಡ ಆಗ್ತದೆ. ಇದೆಲ್ಲವನ್ನು ಕೂಡ ನೀವು ತಾಳ್ಮೆಯಿಂದ ವಹಿಸಿಕೊಂಡು ಹೋದರೆ ಸಿಂಹಕ್ಕೆ ಬಂದಾಗ ನಿಮಗೆ ಪ್ರಮೋಷನ್ ಕೂಡ ಆಗ್ತದೆ ಅದರ ಆಧಾರದಲ್ಲಿ. ಇದೆಲ್ಲ ಹೀಗೆಲ್ಲ ಹೋಗ್ತದೆ. ಇನ್ನು ತುಲಾ ರಾಶಿಯಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಷಷ್ಠದಲ್ಲಿ ಶನಿ ಇರುವಂಥದ್ದು. ಶತ್ರುಗಳ ಕಾಟ ಇಲ್ಲ. ಶತ್ರುಗಳು ಅಂತ ಹೇಳಿದ್ರೆ ತೊಂದರೆಗಳು, ಸಮಸ್ಯೆಗಳು. ಈ ಸಮಸ್ಯೆಗಳೆಲ್ಲ ಬರುವುದಿಲ್ಲ, ಯಾವ ಸಮಸ್ಯೆ ಇರುವುದಿಲ್ಲ. ನಿರ್ಭೀತಿಯಿಂದಾಗಿ ಕೆಲಸ ಮಾಡಿಕೊಂಡು ಹೋಗ್ಬೋದು. ಅದು ಚಂಚಲ ಮಾಡಿದರೆ ಅಥವಾ ಶತ್ರುಕಾಟ ಇಲ್ಲ ಅಂತೇಳಿ ನಾವು ದುರುಪಯೋಗ ಮಾಡಿಕೊಂಡ್ರೆ ಅದು ನಮಗೆ ಭಂಗ ಆಗ್ತದೆ. ಅದರಿಂದ ತೊಂದರೆಗಳು ಅಧಿಕ ಬರ್ತದೆ. ಹಾಗೆ ತುಲಾ ರಾಶಿಯವರಿಗೆ ಕರ್ಕಾಟಕಕ್ಕೆ ಬಂದಾಗಲೂ ಒಳ್ಳೆಯ ಸ್ಥಿತಿ, ಆಮೇಲೆ ಮಿಥುನದಲ್ಲಿರುವಾಗಲೂ ಒಂದು ಸ್ಥಿತಿ. ಹೆಚ್ಚು ಕಡೆ ಒಂದು 3 ವರ್ಷ ಅವರಿಗೆ ತುಂಬ ಒಳ್ಳೆ ಸಮಯ ಅಂತ ಹೇಳಬೇಕಾಗ್ತದೆ. ತುಂಬ ಒಳ್ಳೆ ಸಮಯ. ಇದನ್ನೆಲ್ಲ ಸದುಪಯೋಗ ಮಾಡಿಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.